ಇದೇನು ಹೊಲಕ್ಕೆ ಹೋಗ್ತೀನಿ ಅಂದವರು ಪೇಪರ್ ಓದುತ್ತಾ ಕುಳಿತುಕೊಂಡಿದ್ರಲ್ಲ, ಅಂಥದ್ದೇನು ವಿಷಯ ಇದೆ ರೀ? ಸೀತಾ, ಈ ಹಿಂದಿಗೆ 8 ದಿನಗಳ ಕಾಲ ಧಾರಾಕಾರವಾಗಿ ಮಳೆಯಾಗುತ್ತಿರುವುದರಿಂದ ದೇಶದಾದ್ಯಂತ ಭಾರಿ ಅನಾಹುತವಾಗಿದೆ. ನಮ್ಮ ರಾಜ್ಯದಲ್ಲಂತೂ ಅನೇಕ ಅಣೆಕಟ್ಟುಗಳು ಒಡೆಯುವ ಭೀತಿಯಲ್ಲಿವೆ. ಈಗಾಗಲೇ ಈ ಎಲ್ಲ ನದಿಗಳು ತುಂಬಿ ಹರಿಯುತ್ತಿವೆ ಸೀತಾ, ತುಂಬಿ ಹರಿಯುತ್ತಿವೆ. ಈ ಎಲ್ಲ ನದಿಯ ದಂಡೆ ಮೇಲಿರುವ ಎಲ್ಲರೂ ತಕ್ಷಣ ಊರು ಬಿಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ ಸೀತಾ. ಈಗ ನಾ ಏನು ಮಾಡಬೇಕೆಂಬುದು ಒಂದೂ ತಿಳಿಯುತ್ತಿಲ್ಲ. ಅಂದ್ರೆ ಸ್ವಾಮಿ, ಬೆಳೆ ತುಂಬಿ ನಿಂತ ನಮ್ಮ ಹೊಲಗಳೆಲ್ಲವೂ ನೀರು ಪಾಲಾಗಿ ಹೋಯಿತೆ. ಸೀತಾ, ಮನೆ ಹೊಲ ಮುಳುಗುವುದಷ್ಟೇ ಅಲ್ಲ ಸೀತಾ, ಹೊಲದಲ್ಲಿರುವ 1 ಇಂಚು ಮಣ್ಣು ಕೂಡ ಉಳಿಯುವುದಿಲ್ಲ ಭೀತಿ ನನಗಾಗಿ ಬಿಟ್ಟಿದೆ ಸೀತಾ. ಈ ಭೀತಿ ಹಿಂದೆರಡು ವರ್ಷ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಈ ಭೂತಾಯಿ ಕೈ ಹಿಡಿಯುವಳೆಂದರೆ ಬಿಡದೆ ಬೆನ್ನತ್ತಿ ಕಾಡುವ ಈ ಮಳೆರಾಯ ನಮ್ಮನ್ನು ತನ್ನ ಅತಿವೃಷ್ಟಿಯಲ್ಲಿ ಮುಳುಗಿಸುವಂತೆ ಕಾಣುತ್ತಿದ್ದಾನೆ ಸೀತಾ, ಮುಳುಗಿಸುವಂತೆ ಕಾಣುತ್ತಿದ್ದಾನೆ. ನಾನೀಗ ಏನು ಮಾಡಲಿ ಸೀತಾ, ನಾ ಏನು ಮಾಡಲಿ? ಸ್ವಾಮಿ, ಹಣೆ ಬರಕ್ಕೆ ಹೊಣೆಯಾರು ಅನ್ನೋ ಹಾಗೆ ದೇವರ ಮೇಲೆ ಭಾರ ಹಾಕಿ ಧೈರ್ಯ ತಂದುಕೊಂಡು ಮುಂದೆ ಸಾಗಿಸಬೇಕು. ಯಾಕೆಂದ್ರೆ ಎಲ್ಲವೂ ಆ ಶಿವನ ಇಚ್ಛೆ. ಎಂತ ಧೈರ್ಯ ಸೀತಾನೆಂದು ಬೆಳೆ ತುಂಬಿ ನಿಂತಿರುವ 10 ಎಕರೆ ಕಬ್ಬು, ತೆನೆ ಮಾಗಿ ನಿಂತಿರುವ 8 ಎಕರೆ ಗೊಂಜಾಳ, ಇವೆಲ್ಲವೂ ಆ ಗಂಗಾ ಮಾತೆಯ ಒಡಲಿಗೆ ಸೇರುತ್ತಿವೆ ಎಂದರೆ ಈ ರೈತನ ಬಾಳು ಕಂಡಿರ ಗೋಳು ಸೀತಾ, ಈ ರೈತ ಸ್ವಾಮಿ, ನೀವಳಬೇಡಿ ಸ್ವಾಮಿ, ಅಳಬೇಡಿ. ಧೈರ್ಯವೇ ಸರ್ವಸ್ವ ಸಾಧನೆ ಎಂಬುದು ನಿಮಗೆ ಗೊತ್ತಿರಬೇಕು. ಆ ಮುರ್ನಾಳೇಶ್ವರ ಅಖಂಡೇಶ್ವರನ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ ಸ್ವಾಮಿ. ಶರಣೆಂದು ಕೈ ಮುಗಿಬೇಕು ಅಷ್ಟೇ. ಎಂತಹ ಮಾತು ಸೀತಾನೆಂದು ನೀನಾಡಿದ ಈ ನುಡಿಗೆ ನನಗೆ ನಾನು ನನ್ನದೆಂಬುದೇ ಮರೆತು ಹೋಯಿತು. ಇದೆಲ್ಲವೂ ನೈಶ್ವರ. ಈ ಜಗಕ್ಕೆ ಅವನೇ ಈಶ್ವರನೊಬ್ಬನೇ. ಅವನ್ನ ಆಡಿಸದಂತೆ ಆಡುವ ಪಾತ್ರಧಾರಿಗಳು ನಾವು. ಹಾ ಸೀತಾ, ಬಂದದ್ದು ಬರಲಿ. ಈ ಮಾರುತೇಶ್ವರನ ದಯ ಹೊಂದಿದ್ದರೆ ಅಷ್ಟೇ ಸಾಕು. ಹಾಗಾದ್ರೆ ಇನ್ಮೇಲಿಂದ ನಮಗೇಕೆ ದುಃಖ? ಇನ್ನು ಧೈರ್ಯವೇ ನಮಗಿನ್ನು ಪಕ್ಕ. ಬಿಟ್ಟೆ ನಾನು ಅವರಿವರ ಲೆಕ್ಕ. ನೀನು ಮೆಲ್ಲನೆ ಹೆಜ್ಜೆ ಹಾಕುತ್ತ ಬಾ ನನ್ನ ಪಕ್ಕ. ಆಯ್ತು ರೀ, ನಿಮ್ ಇಷ್ಟದಂತೆ ಸಂಗಾತಿ ಸಂಗಾತಿ ಹೋ ಸಂಗಾತಿ, ಗಲ್ಲಂತಿ ಗಲ್ಲಂತಿ ಹೋ ಸೇವಂತಿ. ಸಂಗಾತಿ ಸಂಗಾತಿ ಹೋ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಹೋ ಸೇವಂತಿ. ಸಹನ ನನ್ನ ಸಹಚಾರಿ, ನನ್ನ ಎದೆಯಾಳು ತುಳಿತಾನೆ ಸಹಧರ್ಮಿನಿ. ನರಗಳ ಒಳಗೆ ಹೊರಗಳ ಕೊಡುಗೆ ಮದುವಿನ ಮಡುವೆ ನೀಡುವ ಮಗನಿ.
ಪ್ರತಿಫಲಿಸಲು ಬನ್ನಿ ಬೆಳಗು ಸಂಗತಿ ಸಂಗಾತಿ 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 ಕಂಬಂತಿ ಸೇವಂತಿ ಒಲವಿರದೆ ಕೊಡುವಂತಿದೆ ನೀ ನಡೆಯಲೆಂದು ಮಳೆ ಬಿಲ್ಲ ತಂದು ಹಾದಿಯಲ್ಲಿ ಹಾಸುವೆ ರಾಗಗಳ ತಂದು ನೆನೆಯಾಗಿ ನಿಂತು ಕಿವಿಯೊಲೆಯ ಮಾಡುವೆ ಮನಗಳ ನಿಲನ ನಡೆಸದ ಕವನ ಸಂಗತಿ ಸಂಗಾತನ ಸಂಗಾತಿ ಸಂಗಾತಿ ಓ ಸಂಗಾತಿ ಸಹನ ನನ್ನ ಸಹಚಾರಿಣಿ ನನ್ನ ಎದೆಯಾಳು ದುರಿತಾನೆ ಸಹಧರ್ಮಿಣಿ ಹೊರಗಲ ಕೊಡುಗೆ ಹೊರಬಿನ ಒಡವೆ ನೀಡಲು ರೀ ಹೊಲಕ್ಕೆ ಹೋಗೋ ಮೈದಾನ ಎಷ್ಟೊತ್ತಾದ್ರೂ ಬಂದಿಲ್ಲ. ನೀವೇ ಒಂದು ಫೋನ್ ಮಾಡಿ ಕೇಳ್ಬೋದಲ್ಲ. ಸೀತಾ ಮತ್ತೆ ಮಳೆ ಬಂದೇ ಬಿಟ್ಟು. ಅಣ್ಣ ಅಣ್ಣ ಯಾಕೆ ಸಹೋದರ ಗಡಿಬಿಡಿಯಿಂದ ಓಡಿ ಬರುತ್ತಿರಲ್ಲ ಯಾಕೆ? ಘಾತವಾಯಿತಣ್ಣ, ಘಾತವಾಯಿತು. ನಾವು ಕಷ್ಟಪಟ್ಟ ದುಡಿದ ಬಾಳ್ವೆಯಲ್ಲ ಹಾಳಾಗಿ ಹೋಯಿತು ಅಣ್ಣ, ಹಾಳಾಗಿ ಹೋಯಿತು. ಏನಾಯ್ತು ಸಹೋದರ? ಹೊಳೆ ಏನಾದರೂ ತುಂಬಿ ಬಂದೇ ಬಿಟ್ಟಿತೆ? ಹೌದಣ್ಣ, ದಡದಲ್ಲಿದ್ದ ನೀರು 10 ಸೆಕೆಂಡಲ್ಲಿ ನಮ್ಮ ಎತ್ತಿನ ಸಡ್ಡಿಗೆ ಆವರಿಸಿ ನಮ್ಮ ಮೇಲಿನ ಹೊಲದವರೆಗೂ ನೀರು ಬೋರ್ಗರಿದು ಹರಿಯುತ್ತಿದೆ ಅಣ್ಣ, ಬೋರ್ಗರಿದು ಹರಿಯುತ್ತಿದೆ. ಶಿವ ಶಿವ, ಅಲ್ಲಿಂದ ಹೇಗೆ ಬಂದೆಯೋ? ಮತ್ತು ಸೆಟ್ಟಿನಲ್ಲಿರುವ ದನಕರುಗಳ ಗತಿ ಏನಾಯಿತು? ಅಣ್ಣ, ಎದೆ ಮಠ ತುಂಬಿದ ನೀರಿನಲ್ಲಿ ನಿಂತು ಎಲ್ಲ ದನಗಳ ಹಗ್ಗವನ್ನು ಕೊಯ್ದು ಅಲ್ಲಿಂದ ಇಲ್ಲಿಯವರೆಗೆ ಈಜುತ್ತಾ ಬಂದಿನಣ್ಣ. ಸ್ವಾಮಿ, ಮುಂದೇನು ಮಾಡೋದು ಸ್ವಾಮಿ? ಮುಂದೇನು ಮಾಡೋದು ರೀ? ನಮ್ಮ ಎಮ್ಮೆ ಎತ್ತುಗಳಲ್ಲೂ ಇನ್ನೂ ಮನೆಗೆ ಬರಲಿಲ್ಲ. ಅತ್ತಿಗೆ, ನಮ್ಮ ಎತ್ತು ಎಮ್ಮೆಗಳಿಗೂ ಏನೂ ಆಗುವುದಿಲ್ಲ, ಆದರೆ ಕರುಗಳು ಈಜುತ್ತಾ ಬರುವುದು ದುರ್ಬಲ. ಅಯ್ಯೋ ದುರ್ವಿಧಿ! ದರ ಕಳೆದುಕೊಂಡ ಬಜಾರಿನಲ್ಲಿ ದನಗಳೇ ಇಲ್ಲದಂತಾಯಿತೆ. ತಂದೆ ಮಾರುತೇಶ್ವರ, ನಾನೀಗ ಏನು ಮಾಡಲಿ ತಂದೆ? ನಾನೀಗ ಏನು ಮಾಡಲಿ? ಮಹಾಪುರುಷನಾದ ನೀನು ಕಣ್ ತುಂಬ ನೋಡಿ ಹರಿಸಿದ ನಿನ್ನ ವರದ ಹಸ್ತ ನಮ್ಮ ವಂಶದ ಮೇಲಿದ್ದರು ನಮ್ಮ ಲಾಭದ ಪೈರು ಧ್ವಂಸವಾಯಿತೆ. ತಂದೆ ಮಾರುತೇಶ್ವರ, ನಾವೀಗೇನ ಮಾಡೋದು? ನಾವೀಗ ಎಲ್ಲಿ ಇರೋದು ತಂದೆ? ಎಲ್ಲಿ ಇರುವುದು? ಇಲ್ಲ ಇಲ್ಲ, ಆತ್ಮಹತ್ಯೆಗೆ ಶರಣಾಗದೆ. ಇಲ್ಲ, ಮಳೆ ಬೆಳೆ ಎಂದು ಚೀರಾಡಿ ಈ ಬೋರ್ಗರೆವ ನದಿಗೆ ಹಾರಲೆ. ಏನು ಮಾಡಲಿ ತಂದೆ ಅಖಂಡೇಶ್ವರ? ನಾನೇನು ಮಾಡಲಿ? ಸ್ವಾಮಿ, ನೀವು ಅಳಬೇಡಿ ಸ್ವಾಮಿ, ಅಳಬೇಡಿ. ಇದು ನಮ್ಮ ಪ್ರಾರಬ್ಧ ಕರ್ಮ ಸ್ವಾಮಿ, ಕರ್ಮ. ಬಂದಿದ್ದನ್ನ ನಾವು ಅನುಭವಿಸಲೇಬೇಕು. ಆದ್ರೆ 19ರ ವಯಸ್ಸಿನಿದ್ದ ತಮ್ಮನ ಮುಂದೆ ನೀವು ಈ ರೀತಿ ಕಣ್ಣೀರು ಹಾಕುತ್ತಾ ಕೂತ್ಕೊಂಡ್ರೆ ಕೆಚ್ಚದ ವೀರನ ಗತಿ ಏನಾಗಬಾರ್ದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೇನು ಸ್ವಾಮಿ? ನಾವು ಭೂತಾಯಿನ ನಂಬಿದ್ದೀವಿ ಅಂದ ಮೇಲೆ ಭೂತಾಯಿ ಯಾವತ್ತೂ ನಮಗೆ ಬಂಚೆ ಆಗದೆ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾಳೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಅಂತ ಪ್ರವಾಹದಿಂದ ಈಜುತ್ತಾ ಕುಸ್ತಿ ಆಡುವ ಮಗ ಮನೆಗೆ ಬಂದಿದ್ದನಂತ ನೀವು ಸಂತೋಷ ಪಡಬೇಕು ಸ್ವಾಮಿ, ಸಂತೋಷ ಪಡಬೇಕು. ಸೀತಾ ಸೀತಾ ಸೀತಾ,
ಎಂತಹ ಬುದ್ಧಿಯ ಮಾತನಾಡಿದೆ ನೀನು. ನೀನಾಡಿದ ಈ ನುಡಿಗೆ ಒಣಗಿದ ಪನ ಚಿಗುರಿತು. ನನ್ನೊಡಲಿಗೆ ಹಚ್ಚಿದ ಬೆಂಕಿ ನಂದಿ ಹೋಯಿತು. ನನಗೆ ಹೂ ಮಳಿಸಿ ಬರುವ ದುಃಖ ಹೂ ಮಲ್ಲಿಗೆವಾಯಿತು. ಸಹೋದರ ನೀನಾವುದಕ್ಕೂ ಹೆದರಬೇಡ. ನಾನೇಕೆ ಹೆದರಲಿ ಅಣ್ಣ? ನಿಮ್ಮಂತ ಪವಿತ್ರ ಹೃದಯದ ಅಣ್ಣ ಅತ್ತಿಗೆರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿರುವಾಗ ನಾನೇಕೆ ಹೆದರಲಿ? ಈ ಪ್ರಕೃತಿ ವಿಕೋಪಕ್ಕೆ ಸಿಕ್ಕು ನಮ್ಮ ಬಾಳ್ವೆ ಎಲ್ಲ ಹಾಳಾಗಿ ಹೋಯಿತು. ಆದರೆ ನನ್ನ ಬಂಗಾರದ 2 ಎತ್ತುಗಳನ್ನು ತಿಂದದ್ದನ್ನು ತಿನ್ನಿಸಿ ಉಂಡದ್ದನ್ನು ಉಣಿಸಿ ಬೆಳೆಸಿದ್ದೆ. ಎಷ್ಟು ಈಜುತ್ತಾ ಹೋದರೂ ನನ್ನ ಎತ್ತುಗಳು ಸಿಗಲೇ ಇಲ್ಲ ಅಣ್ಣ, ಸಿಗಲೇ ಇಲ್ಲ. ಆ ದುಃಖದ ಸಂಗತಿಯನ್ನು ನಾ ಹೇಗೆ ತಡೆದುಕೊಳ್ಳಲಿ ಅಣ್ಣ, ನಾ ಹೇಗೆ ತಡೆದುಕೊಳ್ಳಲಿ? ಬೆಕ್ಕಾರವಿರಲಿ ಪ್ರಕೃತಿಗೆ. ಮೈದುನ, ನೀನು ಅಳಬೇಡಪ್ಪ, ನೀನು ಅಳಬೇಡ. ಕೆಚ್ಚಿದ ವೀರನಾದ ನಿನ್ನ ಕಣ್ಣಲ್ಲಿ ನೀರು ಯಾವತ್ತೂ ಬರಬಾರ್ದು. ನನ್ನ ಮೈದುನ ಅಂದ್ರೆ ಯಾರು? ವೀರ ಬಜರಂಗ ಬಲಿ ಅವತಾರ ನಿನ್ನದು. ಆತಿಗೆ ಹುಲಿ ಅಂತ ನಿನ್ನ ಮೈದುನನಿರುವಾಗ ಎಷ್ಟೇ ಕಷ್ಟದ ಬೆನ್ನು ನಮ್ಮ ಹತ್ತಿ ಬಂದರು ಹೆದರುವನಲ್ಲ ಈ ಬಜರಂಗಿ. ಯಜಮಾನ್ರೆ, ನೀವೀಗ ಈ ಮನೆ ಖಾಲಿ ಮಾಡಬೇಕು. ನೀರು ನಿಮ್ಮ ಮನೆ ಹತ್ತಿರ ಬರ್ತಾ ಇದೆ. ಬೇಗ ಈ ಮನೆ ಖಾಲಿ ಮಾಡಿರಿ. ಏನು ಸಾಹೇಬ್ರೆ, ನಾವು ಈ ಮನೆ ಖಾಲಿ ಮಾಡಬೇಕೇ? ಹಾಗಾದರೆ ಎಲ್ಲಿ ಇರೋದು, ನಾವು ಎಲ್ಲಿ ಹೋಗುವುದು? ಹೌದಪ್ಪ, ಡ್ಯಾಮ್ ಮಾಡುವ ಸಂಭವ ಇದೆ. ಈಗ ನೀವು ಎಲ್ಲಾದ್ರೂ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ. ಬೇಗ ಅವನು ಹೊರಡಿರಿ. ಮೇಲಿನ ಗುಡ್ಡದ ಸ್ಥಳಕ್ಕೆ ಪ್ರಯಾಸ ಮಾಡಿರಿ. ಮನೆ ಬೀಗ ಹಾಕಿ. ಆಯ್ತು, ಹೊಂಟು. ಕುಣಿಯೋರು ನಾವು ನಿಂತ್ಕೊಂಡ ಹಾಗೆ ತಿಳಿದಂಗೆಯಲ್ಲ ನಡೆದೋದ ಮುಂದೆ ಬರೆದೋಗ ಅಲ್ಲಿ ಬೆಲೆಯಲ್ಲ ತಂದೆ ವಿಧಿಯೇ ವಿಧಿಯಾಟಕ